ಹಾಯ್, ನಾನು ಬನ್ನಿ. ಇವನು ಹನಿ, ಇವನು ಜೋರ್ದಾರ್, ಇವನು ಪೋಪಟ್. ನಾನು ಸ್ಪೇಸ್ ಶಿಪ್. ಓ, ಸಾರಿ, ತಪ್ಪಾಗಿ ಬಾಯಿಂದ ಹೊರಗೆ ಬಂತು. ನೀವು ಸಾರಿ ಯಾಕೆ ಹೇಳ್ತಾ ಇದ್ದೀರಿ? ಓಹೋ ಸರ್, ಟಾಕ್ ಬೇಗನ್ನು ಬಂದ್ ಮಾಡಿ. ನಿಮ್ಮಗಳಿಗೆ ಹೇಳ್ತಾ ಇಲ್ಲ. ಮತ್ತೆ ಯಾರಿಗೆ ಹೇಳ್ತಿದ್ದೀರಿ? ನಾನು ಹೋಗ್ಬೇಕಿದೆ. ಹಾಯ್. ಹಾಯ್ ಎಲ್ಲ ಬಾಯಿ ಹೇಳ್ತಾರೆ. ಓ, ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಿ. ಇಲ್ಲ ಇಲ್ಲ, ನನಗೆ ಕಸ ಇದೆ. ಓ, ಕಸ ಅಲ್ಲ ಕೆಲ್ಸ ಅಂತ ಹೇಳ್ಬೇಕು. ಪ್ಲೀಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗಿ. ಇವನು ಕೈ ಹಿಡ್ಕೊಂಡಾಗ ಆಗ ನನಗೆ ಎಮೋಷನಲ್ ಆಗಿ ಫೀಲ್ ಯಾಕೆ ಆಗ್ತಿದೆ? ಬಂತ ಇಮೋಷನಲ್ ಫೀಲಿಂಗ್? ಇಲ್ಲ. ಪ್ಲೀಸ್ ಸ್ವಲ್ಪ ಆದ್ರೂ ತಿನ್ಕೊಂಡು ಹೋಗಿ. ಮತ್ತೆ ಆಯ್ತು. ಇವನು ಕೈ ಹಿಡ್ಕೊಂಡಾಗ ಆಗ ಇವನ ಮಾತನ್ನ ಕೇಳಬೇಕು ಅಂತ ಆಗತ್ತೆ. ಆಹಾ, ಇವನ್ ಮುಟ್ಟೋದ್ರಿಂದ ಆಗುತ್ತೆ. ಅರೆ, ನನ್ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ನಿಮಗೆ ಖಾರ ಆಗ್ತಾ ಇದ್ರೆ ನೀವು ಆರೆಂಜ್ ಜ್ಯೂಸ್ ಅನ್ನು ಟ್ರೈ ಮಾಡಬಹುದು. ನಾನ್ ಸಿಗಾಕೊಂಡಿದ್ದೀನಿ. ಇದೇನಾಗ್ತಾ ಇದೆ? ಇದು ಚೀಸ್ ಇದೆ. ಅದೇ ಕೇಳ್ತಾ ಇದ್ದೀವಿ, ಇದು ಯಾವ ವಸ್ತು ಅಂತ. ಅರೆ, ಈ ವಸ್ತುವಿಗೆ ಚೀಸ್ ಅಂತ ಹೇಳ್ತಾರೆ. ಇದನ್ನ ಪೃಥ್ವಿಯಲ್ಲಿ ತಿಂತಾರೆ. ಬಹುಶಃ ನಿಮ್ಮ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಾಗಿರ್ಬೇಕು. ತಗೊಳ್ಳಿ, ಜ್ಯೂಸ್ ಕುಡೀರಿ. ಇದು ಬರ್ತಾ ಇಲ್ಲ. ಓಹೋ, ಈಗಿದೇನಪ್ಪ ಸಮಸ್ಯೆ? ನೀವು ನನ್ನ ಮಾತನ್ನ ಗಮನವಿಟ್ಟು ಕೇಳಿ. ಸ್ಪೇಸ್ ಶಿಪ್ಗೆ ಇನ್ನೂ ಹೆಚ್ಚು ಜ್ಯೂಸ್ ಕುಡಿಯಕ್ಕೆ ಬಿಡಬಾರ್ದು. ಅದು ಸರಿ, ಅವರನ್ನ ತಡೆಯೋದು ಹೇಗೆ? ಇದಂತೂ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ. ಚೆನ್ನಾಗಿದೆಯಾ? ಮತ್ತೆ ಇನ್ನೂ ತಗೊಳ್ಳಿ. ಸಿಹಿಯಾದ ನೆರೆ ನೀರು ಮಷೀನ್ಗೆ ಹೋಗ್ತಿದೆ. ಇದನ್ನು ಕುಡಿದು ಮುಗಿಸ್ಬಿಡೋಣ. ಇಷ್ಟನ್ನೆಲ್ಲ ಹೇಗೆ ಕುಡಿಯೋದು? ಏನಾದ್ರೂ ಬೇರೆ ಯೋಚಿಸ್ಬೇಕು. ಜೋರ್ದಾರ್, ಬಹುಶಃ ನಿನ್ನ ಬ್ರೇಕ್ಫಾಸ್ಟ್ ಇವರಿಗೆ ಬಹಳ ಖುಷಿಯಾಗಿರ್ಬೇಕು.
ಏನೋ ಪ್ರಾಬ್ಲಮ್ ಇದೆ. ಈ ಮನುಷ್ಯ ನಾರ್ಮಲ್ ಇಲ್ಲ. ಬನ್ನಿ ನೋಡೋಣ. Thank you. ಇವನಿಗೆ ಏನಾಯ್ತು? ಬಹುಶಃ ಚಿಲ್ಲಿ ಚೀಸ್ ಟೋಸ್ ಅಲ್ಲಿ ಮೆಣಸು ಜಾಸ್ತಿ ಆಗಿರ್ಬೇಕು. ಒಮ್ಮೊಮ್ಮೆ ನಮ್ಮ ಪೋಪಾಟ್ ಕೂಡ ಹೀಗೆ ಮೆಣಸು ತಿಂದು ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾನೆ. ನಾನೇನೋ ಕಂಟ್ರೋಲ್ ಆಗ್ಬಿಡ್ತೀನಿ, ಆದ್ರೆ ಇವನನ್ನ ಹೇಗೆ ಕಂಟ್ರೋಲ್ ಮಾಡೋದು? ಇದೇ ನಡೀತಿದೆ. ಇದೇ ನಡೀತಾ ಇದೆ ಇಲ್ಲಿ. ಇಷ್ಟೊಂದು ಶಕ್ತಿ, ಇವನು ಖಂಡಿತ ಏಲಿಯನ್ ಇರಬೇಕು. ಇದೇ ನಡೀತಿದೆ. ಬಾಯಲ್ಲಿ ಬಟಾಣಿ ಕಟಕ್, ಏಲಿಯನ್ಸ್ ಮಾಡಿದ್ರು ಅಟಾಕ್. ಹುಡಿ ಚಪ್ಪಾಳೆ. ಏಲಿಯನ್ಸ್? ಹಾ, ಸ್ಪೇಸ್ ಸೆಂಟರ್ ರಿಪೋರ್ಟ್ ಕಳಿಸಿದೆ. ನಮ್ಮ ನಗರದ ಅಕ್ಕಪಕ್ಕ ಸ್ಪೇಸ್ ಶಿಪ್ ಬಂದಿದೆ. ಹಲೋ ಕಮಿಷನರ್ ಸರ್, ನಾವು ಏಲಿಯನ್ಸ್ ಹುಡುಕಿದ್ದೇವೆ. ಬಹಳ ಅಪಾಯಕಾರಿ. ನೀವು ಪ್ಲೀಸ್ ಫೋರ್ಸ್ ತಗೊಂಡ್ ಬಂದ್ಬಿಡಿ. ನಾವು ಮಾರ್ಕೆಟ್ ನಲ್ಲಿ ಇದೀವಿ. ಕೇಳು ಏಲಿಯನ್. ಏಲಿಯನ್ ನಾವು ಮಿಲಿಯನ್, ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ. ಬಾಣವನ್ನ ಭರ್ಚಿ ಮಾಡು, ಎಲ್ಲ ಟೊಮೆಟೊ ಕಪ್ಪು ಮಾಡು, ನಿನ್ನನ್ನು ನೀನು ನಮಗೆ ಒಪ್ಪಿಸಿಬಿಡು. ಇಲ್ಲ ಅಂದ್ರೆ ರಕ್ಷಣೆ ಇಲ್ಲದ ರೈಲ್ವೆ ಹಳಿಯಲ್ಲಿ ಮಲಗಿಸ್ಬಿಡ್ತೇನೆ. ಹಿಡೀರಿ ಇವನನ್ನು. ಸಂಭಾಳಿಸಿ, ಇವನು ಬಹಳ ಅಪಾಯಕಾರಿ. ಅವನು ಓಡ್ತಿದ್ದಾನೆ, ಹಿಡೀರಿ. ಕಿಂಟುಕ್ಲೆ ಡ್ರೈನೇಜ್ ಸಿಸ್ಟಮ್ ಓಪನ್ ಮಾಡು. ಯಾರ್ದು? ಸ್ಪೇಸ್ ಶಿಪ್ ಇಂದು ಕತ್ತೆ. ಅಲ್ಲಿ ನೋಡಿ, ಅವನ ಕಿವಿನ ಏನೋ ಬಿತ್ತು ಅಲ್ಲಿ. ಅಲ್ಲಿ ನೋಡಿ, ಪಾಪ ಇಲಿಗಳಿಗೆ ಹೊಡಿತಾ ಇದ್ದಾರೆ. ಸಣ್ಣದಿದೆ ಆದ್ರೆ ಖತರ್ನಾಕ್ ಆಗಿದೆ. ಬನ್ನಿ ಹಿಡೀರ ಅವನನ್ನು. ಇದೇ ನಡೀತಾ ಇದೆ. ಅಲ್ಲಿ ನೋಡಿ, ಸಣ್ಣ ಸಣ್ಣ ಏಲಿಯನ್ಸ್.
ನನ್ನನ್ನು ಕಾಪಾಡಿ, ನನ್ನ ಮೇಲೆ ಜಮೀನು ಬಿದ್ದಿದೆ. ಓಡಿ. ಅವನು ಓಡ್ತಿದ್ದಾನೆ, ಹಿಡೀರಿ. ಅರೆ ಏನು ಮಾಡ್ತಿದ್ಯಾ? ಇವನು ಬಚ್ಚಿಟ್ಕೊಳ್ಳಿ ಕೇಳ್ತಿದ್ದಾನೆ. ಅರೆ ಬೇಕು, ನಿಂತ್ಕೋ ಅಲ್ಲ ಹಿಡ್ಕೋ ಅಂತ ಹೇಳಿದ್ದಾರೆ. ಓಡು. ಇವನ್ ಭಾಷೆ ತುಂಬಾ ಕನ್ಫ್ಯೂಸ್. ಹುಷಾರ್, ಅಲ್ಲಾಡಕ್ಕೆ ಪ್ರಯತ್ನಿಸ್ಬೇಡ. ಕಮಿಷನರ್ ಅಲ್ವಾ, ನನಗೆ ನೀನು ಸ್ವಲ್ಪ ತಲೆ ಕೆಟ್ಟವನಾಗಿ ಕಾಣ್ತಿ. ಅವನು ಅಲಗಾಡದೆ ಇರುವಾಗ ಅಲಗಾಡಕ್ಕೆ ಯಾಕೆ ಹೇಳ್ತಿ? ನಡು ಮಧ್ಯಾಹ್ನ ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಿ? ಅರೆಸ್ಟ್ ಮಾಡು. ದಿನದಲ್ಲಿ ಗೂಬೆಗಳು ಹೇಳ್ತಿವೆ. ಅರೆ ಅಲ್ಲಿ ನೋಡಿ, ಚಿಕ್ಕ ಚಿಕ್ಕ ಏಲಿಯನ್ಸ್ ಓಡ್ತಾ ಇದ್ದಾವೆ. ಹೊಡಿ ಚಪ್ಪಾಳೆ. ಹಿಡೀರಿ ಇವನನ್ನ. ಈ ಗಾಡಿ ತುಂಬಾ ವೇಗವಾಗಿ ಓಡ್ತಿದೆ, ನಮ್ಮನ್ನ ಆಕಾಶ ಕರ್ಕೊಂಡೋಗುತ್ತೆ. ಅರೆ ಇದು ಗಾಡಿ ಅಲ್ಲ, ಇದಕ್ಕೆ ನಾಯಿ ಅಂತ ಹೇಳ್ತಾರೆ. ಅಲ್ಲ, ಕುರ್ತ ಅಂತೂ ಕಾಲಲ್ಲಿ ಧರಿಸೋದು. ಕತ್ತೆ, ಅದಕ್ಕೆ ರುಮಾಲು ಹೇಳ್ತಾರೆ. ಎಷ್ಟು ಸಣ್ಣ ಸಣ್ಣ ಮುದ್ದಾಗಿದೆ. ಆದ್ರೆ ಖತರ್ನಾಕ್ ಆಗಿರ್ಬೋದು. ಹಿಡೀರಿ ಅವರನ್ನು. ಹಿಡ್ಕೊಂಡಿದ್ದನ್ನ ನಾವು ಮನೆಗೆ ತಗೊಂಡು ಹೋಗೋಣ, ಮತ್ತೆ ಇದ್ರ ಜೊತೆಗೆ ನಾವು ಆಟ ಆಡೋಣ. ಹಾ, ಓಕೆ ಓಕೆ. ಈಗ ಹಿಡ್ಕೊಳ್ಳೋ ಆಟ ಆಡ್ತಾ ಇದ್ದೀವಲ್ವಾ? ಹಿಡ್ಕೊಡಿ ಅವನ್ನ.